ಸೊ ಆಸ್ಮೋಸಿಸ್ ನಾನು ಜಸ್ಟ್ ಹೇಳಿದೆ, ಡಿಫ್ಯೂಷನ್ ಅಂಡ್ ಆಸ್ಮೋಸಿಸ್ ಆರ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಹೇಳಿ. ಡಿಫ್ರೆನ್ಸ್ ಏನು ಸರ್, ಡಿಫ್ಯೂಷನ್ ಮತ್ತೆ ಆಸ್ಮೋಸಿಸ್ ಅಲ್ಲಿ ಡಿಫ್ರೆನ್ಸ್ ಏನಪ್ಪಾ ಅಂತ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನೋಡ್ತಿರ್ಬೋದು. ಸೊ ಇನ್ ಬಿಟ್ವೀನ್ ಈ ಫ್ಲೂಯಿಡ್ ಅಲ್ಲಿ ಒಂದು ಮಿಡಲ್ ನಾನು ಏನು ಮಾಡಿದ್ದೀನಿ, ಒಂದು ಸರ್ಫೇಸ್ ತಗೊಂಡಿದ್ದೀನಿ. ದ್ಯಾಟ್ ಸರ್ಫೇಸ್ ಈಸ್ ನಥಿಂಗ್ ಬಟ್ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ನಾವು ಕರಿತೀವಿ. ಇದಕ್ಕೆ ಮುಂಚೆ ನಾನೊಂದು ಒಂದು ಸ್ವಲ್ಪ ಬೇಸಿಕ್ಸ್ ಥಿಂಗ್ಸ್ ನಿಮಗೆ ಹೇಳ್ಬೇಕಂದ್ರೆ, ನಾವು ಸೊಲ್ಯೂಷನ್ ಅಂತ ಸ್ಟಡಿ ಮಾಡಿರ್ತೀವಿ ಕೆಮಿಸ್ಟ್ರಿಯಲ್ಲಿ. ಸೊಲ್ಯೂಷನ್ ಫಾರ್ ಎಕ್ಸಾಂಪಲ್ ಸೊಲ್ಯೂಷನ್ ತಗೊಂಡೋಗಿದ್ರೆ ಸೊಲ್ಯೂಷನ್ ಆಫ್ ಸಾಲ್ಟ್, ಸೊಲ್ಯೂಷನ್ ಆಫ್ ಸಾಲ್ಟ್. ಓಕೆ, ಸೊ ಆಲ್ವೇಸ್ ಸೊಲ್ಯೂಷನ್ ಯಾವ ತರ ಫಾರ್ಮ್ ಆಗ್ತದೆ, ಒಂದು ಮಟೀರಿಯಲ್ ಇನ್ನೊಂದು ಲಿಕ್ವಿಡ್ ಅಲ್ಲಿ ಸಾಲ್ಯೂಬಲ್ ಇರಬೇಕು, ಅಂದಾಗ ಮಾತ್ರ ಸೊಲ್ಯೂಷನ್ ಪ್ರಿಪೇರ್ ಆಗ್ತದೆ. ಇದನ್ನ ನೆನ್ಪಿಟ್ಕೊಡ್ರಿ. ಸೊ ಒಂದು ಸೊಲ್ಯೂಷನ್ ಅಲ್ಲಿ ಯಾವ ಡಿಫ್ರೆಂಟ್ ಕಂಪೋಸಿಷನ್ ಇರುತ್ತಂದ್ರೆ, ಒಂದು ಸಾಲ್ವೆಂಟು ಪ್ಲಸ್ ಸಾಲ್ಯೂಟ್, ಸಾಲ್ವೆಂಟ್ ಪ್ಲಸ್ ಸಾಲ್ಯೂಟ್. ಓಕೆ, ಸೊ ಈ ಎಕ್ಸಾಂಪಲ್ ಅಲ್ಲಿ ನಾನು ಏನು ತಗೊಂಡಿದ್ದೀನಿ, ಶುಗರ್ ತಗೊಂಡಿದ್ದೀನಿ, ಶುಗರ್ ಸೊಲ್ಯೂಷನ್. ಸೊ ವೆನ್ ಸಾಲ್ಯೂಟ್ ಈಸ್ ಗ್ರೇಟರ್ ಅಂದ್ರೆ ಸಕ್ಕರೆ ಪ್ರಮಾಣ ಈ ಸೊಲ್ಯೂಷನ್ ಅಲ್ಲಿ ಜಾಸ್ತಿ ಇತ್ತಪ್ಪ ಅಂದ್ರೆ ಅದಕ್ಕೆ ನಾವ್ ಏನಂತ ಕರಿತೀವಿ, ಹೈಲಿ ಕಾನ್ಸಂಟ್ರೇಟೆಡ್. ಸಕ್ಕರೆ ಪ್ರಮಾಣ ಕಡಿಮೆ ಇತ್ತಪ್ಪ ಅಂದ್ರೆ, ಅಲ್ಲೇ ಸಾಲ್ಯೂಟಿವ್ ಕ್ವಾಂಟಿಟಿ ಕಡಿಮೆ ಇತ್ತಪ್ಪ ಅಂದ್ರೆ ಅದಕ್ಕೆ ಏನಂತ ಕರಿತೀವಿ, ಲೋವರ್ ಕಾನ್ಸಂಟ್ರೇಷನ್. ರೈಟ್. ಸೊ ಇಲ್ಲಿ ನೋಡಿ, ಒಂದು ಪಾರ್ಟ್ ಅಲ್ಲಿ ಲೋ ಶುಗರ್ ಕಾನ್ಸಂಟ್ರೇಷನ್ ಇದೆ ಅಂದ್ರೆ ಸಕ್ಕರೆ ಪ್ರಮಾಣ ಕಡಿಮೆ ಇದೆ, ನೀರಿನ ಪ್ರಮಾಣ ಜಾಸ್ತಿ ಇದೆ. ಓಕೆ, ಸೊ ಈ ಕಡೆ ಪಾರ್ಟ್ ಅಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಅದ, ನೀರಿನ ಪ್ರಮಾಣ ಕಡಿಮೆ ಅದ. ಇವಾಗ ಏನಾಗ್ತದಪ್ಪ ಅಂದ್ರೆ, ಈ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಇದ್ರ ಮೀನಿಂಗ್ ಏನಪ್ಪಾ ಅಂತಂದ್ರೆ, ಇದು ಪರ್ಮಿಯಬಲ್ ಅಂದ್ರೆ ಏನು, ಒಂದು ಏನ್ ಸರ್ಫೇಸ್ ಅದ ಅದು ಒಂದಿಷ್ಟು ಪಾರ್ಟಿಕಲ್ಸ್ ನ ಹೊರಗೆ ಬಿಡ್ತದ, ಅಂದ್ರೆ ತನ್ನ ಥ್ರೂ ಪಾಸ್ ಆಗಕ ಅಲೋ ಮಾಡ್ತದ. ಎಕ್ಸಾಂಪಲ್ ಬೆಸ್ಟ್ ಅಪ್ಪ ಅಂದ್ರೆ ನಮ್ಮ ಮನೆಯಲ್ಲಿರುವಂತ ಹಿಟ್ಟಿನ ಸಾಣಿಗೆ. ಹೌದಾ, ಈ ಹಿಟ್ಟು ಸಾಣಿಸ್ಬೇಕಾದ್ರೆ ಹಿಟ್ಟು ಕೆಳಗಡೆ ಬರ್ತದ, ತೌಡ್ ಅಂತ ನಾವೇನಂತ ಕರಿತೀವಿ, ತೌಡ್ ಮ್ಯಾಲೆ ಉಳ್ಕೊಂತದ. ಮೀನ್ಸ್ ಈ ಸಾಣಿಗೆ ಅನ್ನೋದು ಒಂದು ಸೆಲೆಕ್ಟಿವ್ ಪರ್ಮಿಯಬಲ್ ಮೆಂಬ್ರೇನ್. ಸಣ್ಣ ಸಣ್ಣ ಹಿಟ್ಟನ್ನು ಅಷ್ಟೇ ಬಿಟ್ಟು ತೌಡನ್ನ ಮೇಲೆ ಬಿಸಾಕ್ತದ. ಅದೇ ಟೈಪ್ ಇದು ಕೆಲಸ ಮಾಡ್ತದೆ. ಇದು ಏನ್ ಕೆಲಸ ಮಾಡ್ತದಪ್ಪ ಅಂತಂದ್ರೆ, ಇಲ್ಲಿರುವಂತ ಲೋ ಶುಗರ್ ಕಾನ್ಸಂಟ್ರೇಷನ್ ಏನು ಲಿಕ್ವಿಡ್ ಇರ್ತದೆ, ಇಲ್ಲಿ ಈ ಶುಗರ್ ಪಾರ್ಟಿಕಲ್ಸ್ ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಆಗ್ತವೆ. ಇಲ್ಲಿರುವಂತ ಶುಗರ್ ಪಾರ್ಟಿಕಲ್ಸ್ ಈ ಕಡೆ ಟ್ರಾನ್ಸ್ಪೋರ್ಟ್ ಆಗ್ತವೆ. ಫ್ರಾಮ್ ಲೋ ಕಾನ್ಸಂಟ್ರೇಷನ್ ಟು ಹೈ ಕಾನ್ಸಂಟ್ರೇಷನ್ ಮೂವ್ ಆಗ್ತವೆ. ಡಿಫ್ಯೂಷನ್ ನೆನಪು ಮಾಡ್ಕೊಡ್ರಿ, ಡಿಫ್ಯೂಷನ್ ಅಲ್ಲಿ ಏನಾಗ್ತಿತ್ತು, ಹೈ ಕಾನ್ಸಂಟ್ರೇಷನ್ ಟು ಲೋ ಕಾನ್ಸಂಟ್ರೇಷನ್. ಇಲ್ಲಿ ಲೋ ಕಾನ್ಸಂಟ್ರೇಷನ್ ಟು ಹೈ ಕಾನ್ಸಂಟ್ರೇಷನ್ ಮೂವ್ಮೆಂಟ್ ಆಗ್ತದೆ ಥ್ರೂ ಅ ಸೆಲೆಕ್ಟಿವ್ ಪರ್ಮಿಯಬಲ್ ಮೆಂಬ್ರೇನ್. ಇದ ಮೇಜರ್ ಡಿಫ್ರೆನ್ಸ್ ಡಿಫ್ಯೂಷನ್ಗೆ ಮತ್ತೆ ಆಸ್ಮೋಸಿಸ್ಗೆ. ರೈಟ್. ಸೊ ಏನ್ ಡೆಫಿನೇಷನ್ ಅಪ್ಪ, ಏನ್ ಬರಿಬೇಕು ನಾವು ಡೆಫಿನೇಷನ್ ಅಂತಂದ್ರೆ, the movement of molecules from a region of higher concentration to a lower concentration until ಅಂದ್ರೆ ಎಲ್ಲಿವರೆಗೂ the concentration become equal on either side of the membrane. ಇಲ್ಲಿ ಎರಡೂ ಸೈಡ್ ಕಾನ್ಸಂಟ್ರೇಷನ್ ಈಕ್ವಲ್ ಆಗಬೇಕು. ಯಾವ್ದ್ರ ಕಾನ್ಸಂಟ್ರೇಷನ್, ಶುಗರ್. ಶುಗರ್ ಕಾನ್ಸಂಟ್ರೇಷನ್ ಈಕ್ವಲ್ ಆಗುವವರೆಗೂ ಈ ಆಸ್ಮೋಸಿಸ್ ಪ್ರೊಸೆಸ್ ಕಂಟಿನ್ಯೂ ಆಗ್ತದೆ. ರೈಟ್. ಸೊ ಆಸ್ಮೋಸಿಸ್ ಎಲ್ಲಿ ಆಗ್ತದಪ್ಪ ಅಂದ್ರೆ, ಡಯಾಲಿಸಿಸ್ ಅಲ್ಲಿ ನಮ್ಗೆ ಹೆಲ್ಪ್ಫುಲ್ ಆಗ್ತದೆ ಆಸ್ಮೋಸಿಸ್. ಇದ್ರದ್ದು ಪ್ರಿನ್ಸಿಪಲ್ ಅನ್ನೇ ನಾವು ಅಪ್ಲೈ ಮಾಡ್ಕೊಂಡು ಡಯಾಲಿಸಿಸ್ ಮಾಡ್ತೀವಿ. ರೈಟ್. ಸೊ ಡಿಫ್ಯೂಷನ್ ಆಫ್ ವಾಟರ್ ಅಕ್ರಾಸ್ ದ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಲೈಕ್ ಸೆಲ್ ಮೆಂಬ್ರೇನ್. ನಮ್ಮ ಜೀವಕೋಶಗಳನ್ನ ಅಂತ ಕರಿತೀವಲ್ಲ, ರೈಟ್. ಸೊ ಜೀವಕೋಶದ್ದು ಮೆಂಬ್ರೇನ್, ಔಟರ್ ಮೆಂಬ್ರೇನ್ ಏನಿರ್ತದ ಅದ್ರ ಥ್ರೂ ಡಿಫ್ಯೂಷನ್ ಆಫ್ ವಾಟರ್ ಅಂದ್ರೆ ವಾಟರ್ ಹೊರಗಡೆ ಬರ್ತದೆ ಅಕ್ರಾಸ್ ದಿಸ್ ಮೆಂಬ್ರೇನ್ ಫ್ರಾಮ್ an area of low solute concentration to an area of high solute concentration. ಸೆಲ್ ಇಂದ ನೀರು ಹೊರಗಡೆ ಬರ್ತದೆ ಅಕ್ರಾಸ್ ಔಟರ್ ವಾಲ್ ಆಫ್ ದ ಸೆಲ್, ದಟ್ ಈಸ್ ಸೆಲ್ ಮೆಂಬ್ರೇನ್. ಜೀವಕೋಶದಿಂದ ನೀರು ಹೊರಗಡೆ ಬರೋದು. ಸೊ ಆಸ್ಮೋಸಿಸ್ ಹ್ಯಾಪನ್ಸ್
ಸ್ಪಾಂಟೇನಿಯಸ್ಲಿ ವಿದೌಟ್ ಆನ್ ಎನರ್ಜಿ. ಇದಕ್ಕೆ ಯಾವುದೇ ಒಂದು ನಾವು ಶಕ್ತಿನ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ ಆಸ್ಮೋಸಿಸ್ ಆಗಬೇಕಂದ್ರೆ. ಡಿಫ್ಯೂಷನ್ಗೂ ಕೂಡ ಕೊಡುವಂಥ ಅವಶ್ಯಕತೆನೂ ಇಲ್ಲ. ರೈಟ್. ಸೊ ಸಪೋಸ್ ನಾವೇನಾದರೂ ಆಸ್ಮೋಸಿಸ್ನ ರೇಟ್ ಜಾಸ್ತಿ ಮಾಡಬೇಕಂದ್ರೆ, ಮೀನ್ಸ್ ದ ರೇಟ್ ಆಫ್ ಆಸ್ಮೋಸಿಸ್ ಅಂತ ನಾವು ಕರಿತೀವಿ. ರೇಟ್ ಆಫ್ ಆಸ್ಮೋಸಿಸ್. ರೇಟ್ ಅಂದರೆ ಪ್ರೈಸ್ ಅಲ್ಲ, ಸ್ಪೀಡ್. ಈ ಪ್ರೊಸೆಸ್ ಸ್ಪೀಡ್ ನಾವು ಜಾಸ್ತಿ ಮಾಡಬೇಕಿತ್ತಪ್ಪ ಅಂದ್ರೆ ಅವಾಗ ನಾವೇನ್ ಮಾಡ್ಬೋದಂದ್ರೆ ಒಂದು ಎಕ್ಸ್ಟ್ರಾ ಎನರ್ಜಿ ಇದಕ್ಕೆ ಸಪ್ಲೈ ಮಾಡ್ಬೋದು. ರೈಟ್. ಸೊ ದಟ್ ಈಸ್ ಡಿಫ್ರೆಂಟ್ ಥಿಂಗ್. ಬಟ್ ಫಾರ್ ನಾರ್ಮಲ್ ಆಸ್ಮೋಸಿಸ್, ನ್ಯಾಚುರಲ್ ಆಸ್ಮೋಸಿಸ್ಗೆ ನಮಗೆ ಯಾವುದೇ ಎನರ್ಜಿ ಬೇಕಾಗಿಲ್ಲ. ಓಕೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಆಸ್ಮೋಸಿಸ್ ಪ್ರೊಸೆಸ್, and I think you understood difference between diffusion and osmosis. So in exam point of view ಏನು ಕೇಳ್ತಾನೆ ಅಂತಂದ್ರೆ ಆಸ್ಮೋಸಿಸ್ಗೆ ಡಿಫೈನ್ ಆಸ್ಮೋಸಿಸ್ and give any example. ಇಲ್ಲಿ ಡೆಫಿನೇಷನ್ ನಾವು ಬರೀಬೇಕು ಕಂಪ್ಲೀಟ್, and ನೀವು ಡಯಾಲಿಸಿಸ್ ಆದ್ರೂ ಎಕ್ಸಾಂಪಲ್ ಕೊಡ್ಬೋದು, ಅಥವಾ ಈ ಜೀವಕೋಶದಿಂದ ನೀರು ಹೊರಗಡೆ ಬರೋದು ಅಕ್ರಾಸ್ ದ ಸೆಲ್ ಮೆಂಬ್ರೇನ್ ಅದೇನಿದೆ ಅದನ್ನು ಕೂಡ ನೀವು ಎಕ್ಸಾಂಪಲ್ ಆಗಿ ಇಲ್ಲಿ ಡಿಫೈನ್ ಮಾಡಿ. Definition plus any one or two examples. So osmotic solution anta ಕರೀತೀವಿ. Right. So this is beyond your syllabus, but you have to know this. So ನೀವು ನಿಮ್ಮ ಕರಿಕ್ಯುಲಲ್ಲಿ ನೀವು ಯಾವ ಥರ ನೆಕ್ಸ್ಟ್ ಹೈಯರ್ ಸೆಮಿಸ್ಟರ್ ಹೋಗ್ತೀರಿ ಅವಾಗ ಇದು ಹೆಲ್ಪ್ ಆಗ್ತದೆ. ಇದು ಬೇಸಿಕ್ ಟರ್ಮ್. Right. So there are three different type of solution. The first one is isotonic solution. Isotone. Iso means similar. Iso means same, or we can say similar. Right. So tone means we can take concentration. Isotone, same concentration of both solutes inside and outside of the cell. ಜೀವಕೋಶದ ಒಳಗಡೆ ಮತ್ತೆ ಹೊರಗಡೆ ಕಾನ್ಸಂಟ್ರೇಷನ್ ಸೇಮ್. ಯಾವ್ದು ಕಾನ್ಸಂಟ್ರೇಷನ್? ಸಾಲ್ಯೂಟ್ಸ್ ಸಾಕಷ್ಟು ಬರ್ತಾವ ಒಂದು ಜೀವಕೋಶದೊಳಗೆ. ಸಾಲ್ಯೂಟ್ಸ್ ಅಂದ್ರೆ ಅದ್ರದ್ದು ಕಣಗಳೇನಿರ್ತಾವಲ್ಲಪ್ಪ ಅಂತಂದ್ರೆ ಜೀವಕೋಶದ ಕಣಗಳೇನಂತ ಕರಿತೀವಿ, ಅವೆಲ್ಲ ಸಾಲ್ಯೂಟ್ಸೇ ನಾವು ತಗೊಳ್ಳೋದು. ಸೊ ಆ ಸಾಲ್ಯೂಟ್ಸ್ ಇನ್ಸೈಡ್ ಮತ್ತೆ ಔಟ್ಸೈಡ್ ಸೇಮ್ ಇದ್ದಾಗ ನಾವೇನು ಕರಿತೀವಿ, ಅದಕ್ಕೆ ಐಸೋಟೋನಿಕ್ ಅಂತ ಕರಿತೀವಿ. ಸಪೋಸ್ ಇವೆರಡರಲ್ಲಿ ಕಾನ್ಸಂಟ್ರೇಷನ್ ಒಳಗಡೆ ಅಥವಾ ಹೊರಗಡೆ ಜಾಸ್ತಿ ಇದ್ದಾಗ ಅಲ್ಲಿ ನಾವು ಎರಡು ತಗೊಳ್ತೀವಿ, ಡಿವೈಡ್ ಮಾಡ್ತೀವಿ ಫರ್ದರ್. ಒಂದು ಹೈಪರ್ಟೋನಿಕ್. ಹೈಪರ್ ಮೀನ್ಸ್ ಎಕ್ಸೆಸ್. ರೈಟ್. ಸೊ higher solute concentration outside. ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಹೈಪರ್ ಔಟ್ಸೈಡ್ ಜಾಸ್ತಿ ಇರಬೇಕು, ಇನ್ಸೈಡ್ ಜಾಸ್ತಿ ಇರಬೇಕು. ಸೊ ಇದು ನೆನ್ಪಿಟ್ಕೊಂಬಿಡಿ. ಫಸ್ಟ್ ಯು ಕಮ್ ಫಾರ್ ಔಟರ್ ದೆನ್ ಇನ್ನರ್. ಈ ಮೂರನ್ನು ಬರೀಬೇಕಾದ್ರೆ ಎಷ್ಟು ನೆನ್ಪಿಟ್ಕೊಂಡು, ಔಟರ್ ಅಂಡ್ ಇನ್ನರ್. ಔಟರ್ ಜಾಸ್ತಿ ಇದ್ದಾಗ ಹೈಪರ್ಟೋನಿಕ್, ಇನ್ನರ್ ಜಾಸ್ತಿ ಇದ್ದಾಗ ಹೈಪೋಟೋನಿಕ್. ಓಕೆ. So higher solute concentration outside than the cell inside. ಅವಾಗಿದ್ದಾಗ hypotonic, and higher solute concentration inside compared to outside ಇದ್ದಾಗ hypotonic solution ಅಂತ ಕರೀತೀವಿ. In examples for osmosis, the absorption of water from the soil. Right. So ನಾವೇನು ಪ್ಲಾಂಟ್ ತಗೊಳ್ತೀವಲ್ಲ, ಪ್ಲಾಂಟ್ ಇದೆ, ಈ ತರ ಪ್ಲಾಂಟ್ ಇದೆ ಅಂದಮೇಲೆ ಇದರದ್ದು ರೂಟ್ಸ್ ಇರುತ್ತಲ್ಲ ಕೆಳಗಡೆ, ಈ ರೂಟ್ಸ್ ಭೂಮಿದ ಒಳಗಡೆ ಇರುತ್ತೆ, ಅಂದ್ರೆ ಸಾಯಿಲ್ ಒಳಗಡೆ ಇರುತ್ತೆ. ರೈಟ್. ಸೊ ಫ್ರಮ್ ದಿಸ್ ಸಾಯಿಲ್ ಈ ರೂಟ್ಸ್ ಏನಾಗ್ತದೆ, ಕೆಲವೊಂದಿಷ್ಟು ವಿಟಮಿನ್ಸ್ನ ಆಯ್ತು, ನೀರ್ನಾಯ್ತು, ಅವನ್ನೆಲ್ಲ ಹೀರ್ಕೋತದಲ್ಲ, ಆ ಹೀರ್ಕೊಳ್ಳೋ ಪ್ರೊಸೆಸ್ ಯಾವ್ದ್ರಿಂದ ಇರುತ್ತಪ್ಪ ಅಂದ್ರೆ ಆಸ್ಮೋಸಿಸ್ ಇಂದಾನೆ ಇರ್ತದೆ. ದೆನ್ ಫಿಶ್ ಡೈಸ್ ಅಂಡ್ ಪ್ಲೇಸ್ಡ್ ಇನ್ ವಾಟರ್. ನೀವು ಯಾವ್ದಾದ್ರು ಫಿಶ್ ತಗೊಳ್ರಿ, ಸಮುದ್ರದಲ್ಲಿ ಬೆಳೆದಿದ್ದಾದ್ರೂ ತಗೋಬಹುದು, ಅಥವಾ ರುಚಿ ನೀರಲ್ಲಿ ಇದು ಬೆಳೆದಿದ್ದಾದ್ರಂತೂ ಫಿಶ್ ತಗೋಬಹುದು. ಅದನ್ನೊಂದು ಬೇರೆ ನೀರಲ್ಲಿ ಹಾಕಿದ್ರಿ ಅಂದ್ರೆ ಆ ನೀರಲ್ಲಿ ಏನಿರ್ಬೇಕು, ಈ ಸಾಲ್ಟ್ ಕಾನ್ಸಂಟ್ರೇಷನ್ ಅಲ್ಲಿ ವೇರಿಯೇಷನ್ ಇರಬೇಕು. ಅಂದ್ರೆ ಉಪ್ಪಿನ ಅಂಶದಲ್ಲಿ ವೇರಿಯೇಷನ್ ಇದ್ದಾಗ ಏನಾಗ್ತದೆ, ಆ ಮೀನು ಸಾಯ್ತದೆ. ಸೊ ದಟ್ ಈಸ್ ಬಿಕಾಸ್ ಆಫ್ ಆಸ್ಮೋಸಿಸ್. ಯಾಕಂದ್ರೆ ಈ ಮೀನ್ದೊಳಗೆ ಉಪ್ಪಿನಾಂಶ ಜಾಸ್ತಿ ಇದ್ದಾಗ ನೀರು ಹೊರಗಡೆ ಹೋಗಕ್ಕೆ ಟ್ರೈ ಮಾಡ್ತದೆ ಮೀನಿನಿಂದ, ಅಥವಾ ಈ ಮೀನಿನೊಳಗೆ ಉಪ್ಪಿನಾಂಶ ಕಡಿಮೆ ಇದ್ದಾಗ ಹೊರಗಡೆ ಇರುವಂತ ನೀರಿನ ಉಪ್ಪಿನಾಂಶ ಮೀನ್ದೊಳಗೆ ಬರಕ್ಕೆ ಟ್ರೈ ಮಾಡ್ತದೆ. ಅವಾಗ ಏನಾಗ್ತದೆ, ಈ ಮೀನಿಗೆ ತಡ್ಕೊಳ್ಳೋದಾಗಲ್ಲ ಈ ಆಸ್ಮೋಸಿಸ್ ಪ್ರೊಸೆಸ್ ಇಂದ. ಅವಾಗ ಏನಾಗ್ತದೆ, ಅದರಲ್ಲಿ ಉಸಿರಾಟದಂತ ಕ್ರಿಯೆಯಲ್ಲಿ ವೇರಿಯೇಷನ್ ಆಗಿ ಫಿಶ್ ಸತ್ತು ಹೋಗ್ತದೆ. ದಟ್ ಈಸ್ ಎಕ್ಸಾಂಪಲ್ ಫಾರ್ ಆಸ್ಮೋಸಿಸ್. ದೆನ್ ಫಿಂಗರ್ಸ್ ಬಿಕಮ್
ಪ್ರೂನಿಂಗ್ ವೆನ್ ಪ್ಲೇಸ್ಡ್ ಇನ್ ವಾಟರ್ ಫಾರ್ ಲಾಂಗರ್ ಟೈಮ್. ನೀವು ನೀರಲ್ಲಿ ಜಾಸ್ತಿ ಹೊತ್ತು ಕೈ ಇಟ್ಟು ನೋಡ್ರಿ, ಅವು ಏನಾಗ್ತಾವಪ್ಪ, ಸ್ವಲ್ಪ ನೀಲಿಗಟ್ಟದಂಗೆ ಆಗ್ತಾವ. ನೀಲಿಗೆ ಅಂದ್ರೆ ಮುದುಡ್ತಾವಲ್ಲ. ಸೊ ಅದು ಏನಾಗ್ತದೆ ಅಂದ್ರೆ ಈ ಆಸ್ಮೋಸಿಸ್ ಪ್ರೋಸೆಸ್ ದಿಂದ ಆಗ್ತದೆ.